ಹೇಳಿ ಅಣ್ಣ. RSSನವರು BJPಯವರು ನಮ್ಮ ದೇಶದ ಸಂವಿಧಾನನ ಅವಮಾನ ಮಾಡ್ತಾ ಇರೋದು ಇದೇನು ಮೊಟ್ಟ ಮೊದಲಲ್ಲ. RSS ನಾಗ್ಪುರ ವಲಯದವರು ಸಂವಿಧಾನ ರಚನಾ ಸಮಿತಿಯಲ್ಲಿದ್ದಂಥ ಸಂದರ್ಭದಲ್ಲೇ ಆ ಸಂವಿಧಾನ ಬರೆಯೋವಾಗಲೇ ವಿರೋಧ ಮಾಡಿದಂಥವರು. ನಮ್ಮ ಕಾಲು ಚಪ್ಪಲಿಯನ್ನು ಬಿಡೋ ಜಾಗದಲ್ಲೂ ಬಿಡೋ ಜಾತಿಗೆ ಸೇರದೇ ಇರ್ತಕ್ಕಂಥವನು ಈ ದೇಶದ ಸಂವಿಧಾನ ಬರೆದ್ರೆ ಅದನ್ನು ನಾವು ಹೆಂಗೆ ಒಪ್ಕೊಳ್ಳೋದು ಅಂತಕ್ಕಂಥ ಮನೋಭಾವ ಇಟ್ಕೊಂಡು ಮಾತಾಡಿದವರು RSSನವರು. ಅದೇ ಮೂಲದಿಂದ ಬಂದಂಥ BJPಯವರು ಸಹ ಅದೇ ಒಂದು ಮನೋಭಾವದಲ್ಲಿ ಅದೇ ಒಂದು ಮನಸ್ಥಿತಿಯಲ್ಲಿ ಇವತ್ತು ಅಧಿಕಾರ ನಡೆಸ್ತಾ ಬಂದಿದ್ದಾರೆ ಕಳೆದ 10 ವರ್ಷಗಳಿಂದ. ಅಮಿತ್ ಶಾ ಅವರು ಹೊಸದಾಗಿ ಏನು ಹೇಳಲಿಲ್ಲ, ಅವರು ನಾಟಕ ಮಾಡ್ತಾಯಿದ್ರು ಪಾರ್ಲಿಮೆಂಟಲ್ಲಿ. ಸತ್ಯವನ್ನು ಮೊನ್ನೆ ಪಾರ್ಲಿಮೆಂಟಲ್ಲಿ ಹೇಳ್ಬಿಟ್ಟಿದ್ದಾರೆ ಅವರು. ಈ ದೇಶದ ಸಂವಿಧಾನವನ್ನು ನಾವು ಒಪ್ಪಲ್ಲ, ಈ ದೇಶದ ದಲಿತರನ್ನು ನಾವು ಒಪ್ಪಲ್ಲ, ಈ ದೇಶದ ಅಲ್ಪಸಂಖ್ಯಾತರನ್ನು ನಾವು ಒಪ್ಪಲ್ಲ, ಈ ದೇಶದ ಹಿಂದುಳಿದ ವರ್ಗಗಳನ್ನು ನಾವು ಒಪ್ಪಲ್ಲ ಅನ್ನೋದನ್ನು ಸಾಬೀತುಪಡಿಸಿದ್ದಾರೆ. ಅದು ಎಷ್ಟು ದೊಡ್ಡ ಮಟ್ಟಕ್ಕೆ ಹೋಗ್ತದೆ ಅನ್ನೋ ಅರಿವು ಅವ್ರಿಗಿಲ್ಲ ಅನ್ನಿಸ್ತದೆ. ಇವತ್ತು ದೇಶದ ಮೂಲೆಗಳಲ್ಲಿ ಬೆಂಕಿ ಹಚ್ಚಿದೆ. ಆ ಬೆಂಕಿ ಹಚ್ಚೋದಕ್ಕೆ ಕಾರಣಕರ್ತರಾಗಿರೋರೇ ಈ ದೇಶದ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು. ಇದನ್ನು ಕೇವಲ ಕಾಂಗ್ರೆಸ್ನವ್ರು ಖಂಡಿಸ್ತಾ ಇಲ್ಲ, ದೇಶದ ಈ ಸಮಾಜದಲ್ಲಿ ಶಾಂತಿ ನೆಮ್ಮದಿ ಸುಖದಿಂದ ಬಾಳ್ಬೇಕು ಅನ್ನೋತಕ್ಕಂಥ ಎಲ್ಲ ಮನಸ್ಸುಗಳು ಖಂಡಿಸ್ತಾ ಇದ್ದಾವೆ. ವಿರೋಧ ಪಕ್ಷಗಳೆಲ್ಲ ಒಂದಾಗಿ ಅಮಿತ್ ಶಾ ಅವರನ್ನು ಈ ಕ್ಯಾಬಿನೆಟ್ಟಿಂದ ವಜಾ ಮಾಡಿ, ಇಲ್ಲ ಅಂತಂದರೆ ರಾಜೀನಾಮೆ ತಗೊಳ್ಳಿ ಅಂತ ಕೇಳ್ತಿದೆ. ಈ ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟಿದ್ದಂತಹ ಯಾವುದೇ ಒಬ್ಬ ವ್ಯಕ್ತಿ ಪ್ರಧಾನಿಯಾಗಿದ್ದರೆ ಮೊಟ್ಟ ಮೊದಲು ಆತನನ್ನು ತನ್ನ ಸಚಿವ ಸಂಪುಟದಿಂದ ವಜಾ ಮಾಡಬೇಕಾಗಿತ್ತು. ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಅಧಿಕಾರ ನಡೆಸ್ತಕ್ಕಂಥ ಇವರು ಈ ದೇಶದ ನೆಮ್ಮದಿ ಸುಖ ಶಾಂತಿಯನ್ನು ಹಾಳು ಮಾಡಿ ಬೆಂಕಿ ಇಟ್ಟು ಆಡಳಿತ ಮಾಡಬೇಕು ಅಂತ ಹೊರಟಿರೋ ಇವರನ್ನು ಈ ದೇಶದ ಜನ ಕ್ಷಮಿಸಲ್ಲ. ಇದನ್ನು ತೀವ್ರವಾಗಿ ಖಂಡಿಸ್ತೇವೆ. ಕಾಂಗ್ರೆಸ್ಸಿಗರ ನಾವು ಇವರನ್ನು ಬುಡ ಸಮೇತ ಕಿತ್ತಾಕಬೇಕು ಅಂತ ಹೇಳ್ಬಿಟ್ಟು ಇದು ರಾಷ್ಟ್ರಾದ್ಯಂತ ಹೋರಾಟ ಮಾಡ್ತಾ ಇದ್ದೀವಿ. ಇದರಲ್ಲಿ ನಾವು ಸಕ್ಸಸ್ ಆಗ್ತೀವಿ. ಇದಕ್ಕೆ ನೀವೇ ಇವಾಗ ನೋಡ್ತಾ ಇರೋ ಈ ಜನಸಮೂಹನೇ ಸಾಕ್ಷಿ ಅಂತ ಹೇಳ್ಬಿಟ್ಟು ಇವತ್ತು ಖಂಡಿಸಕ್ಕೆ ಬಂದಿರ್ತಕ್ಕಂಥ ಎಲ್ಲ ನನ್ನ ಸಹೋದರನ ಅಭಿನಂದಿಸಿ ನನ್ನ ಮಾತು ಮುಗಿಸ್ತಾರೆ. ನಾವು ಯಾವ ಮಾಧ್ಯಮದವ್ರನ್ನೂ ಬೆದರಿಸಿಲ್ಲ, ಅವ್ರು ಕಣ್ಕಟ್ಟಿಲ್ಲ. ನಿಮ್ಮನ್ನೆಲ್ಲ ಎದುರಿಸಿ ಬೆದರಿಸಿ ಭಯದ ವಾತಾವರಣದಲ್ಲಿ ನೀವು ಬರೀಬೇಕು, ಭಯದ ವಾತಾವರಣದಲ್ಲಿ ನೀವು TV ಚಾನಲ್ಗಳಲ್ಲಿ ತೋರಿಸ್ಬೇಕು. ಇವುಗಳನ್ನೆಲ್ಲ ಸ್ಕ್ರಿಪ್ಟ್ ರೆಡಿ ಮಾಡಿ ನಿಮಗೆ ಕೊಡ್ತಾ ಇರೋರೇ BJP ಅಣ್ತಮ್ಮಂದರು. ಇದನ್ನು CT ರವಿಯಿಂದ ನಿರೀಕ್ಷೆ ಮಾಡೇ ಇದ್ವಿ ನಾವು. ಯಾಕಂದರೆ ಅವರು RSS ಮೂಸೆಯಿಂದ ಬೆಳೆದು ಬಂದವರೇ. ಅವರಿಗೆ ಈ ದೇಶದ ಘನತೆ, ಈ ದೇಶದ ಸಂಸ್ಕೃತಿ, ಈ ದೇಶದ ಇತಿಹಾಸ ಯಾವುದು ಗೊತ್ತಿಲ್ಲದಿರೋ ಮೂರ್ಖರವರು. ಇಂಥ ಮೂರ್ಖರಿಂದ ನಾವೇನು ಒಳ್ಳೇದು ನಿರೀಕ್ಷೆ ಮಾಡೋಣ? ಯಾರು ದಬ್ಬಾಳಿಕೆ ಮಾಡಿಲ್ಲ. ಈ ಸರ್ಕಾರ ಜನಗಳಿಗಾಗಿರೋ ಸರ್ಕಾರ, ಅವ್ರಿಗೆ ಜನಗಳಿಗಾಗಿರೋ ಸರ್ಕಾರ ಬೇಕಿಲ್ಲ. ಶ್ರೀಮಂತರು ಅದಾನಿ ಅಂಬಾನಿ ಇಂಥವರಿಂದ ಅವರು ಆಡಳಿತ ಮಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿಲಿದ್ದಾರೆ. ಇದನ್ನು ಹೆಚ್ಚಿಗೆ ಜನ ಕ್ಷಮಿಸಲ್ಲ. CT ರವಿ ಅವ್ರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. CT ರವಿ ಅವರೇ, ನಾವು ಕಟ್ಟಿಸಿದ ಶಾಲೆಯಲ್ಲಿ ಓದಿರೋದು, ನಾವು ಕೊಟ್ಟ ಸಿಲೆಬಸ್ ಓದಿರೋದು, ನಮಗೆ ಪಾಠ ಹೇಳಕ್ಕೆ ಬರಬೇಡ್ರಿ. ಅದನ್ನು ಚಿಕ್ಕಮಗಳೂರಲ್ಲಿ ಇಟ್ಕೊಳ್ಳಿ ದಯಮಾಡಿ. ಸರ್, CT ರವಿ ಅವರ ಒಂದು ಹಿಟ್ ಅಂಡ್ ರನ್ ಕೇಸನ್ನು ಸಹ ಕಲಾಪದಲ್ಲಿ ಪ್ರಸ್ತಾಪ ಮಾಡಿದ್ರು. ಆ ವಿಚಾರದಲ್ಲಿ ಏನದು ಕುಡಿದ ಮತ್ತಿನಲ್ಲಿ CT ರವಿ ಅವರ ಇತಿಹಾಸನ ಈ ರಾಜ್ಯದ ಜನ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಅದನ್ನು ಹೆಚ್ಚಿಗೆ ಎಕ್ಸ್ಪೋಸ್ ಮಾಡೋ ಅಗತ್ಯ ಇಲ್ಲ. CT ರವಿ ಏನು ಅಂತೇಳಿ ಚಿಕ್ಕಮಗಳೂರು ಜನ ಮನೆಗೆ ಕಳಿಸಿ ತೋರಿಸ್ಬಿಟ್ಟಿದ್ದಾರೆ. ಅಧಿಕಾರ ಇಲ್ಲದೆ ಅವರು ಒಂದು ದಿನಾನೂ ನಿದ್ದೆ ಮಾಡಲ್ಲ. ಅದಕ್ಕಾಗಿ ಮೇಲ್ಮನೆಗೆ ಬಂದಿದ್ದಾರೆ. ಮೇಲ್ಮನೆಯಲ್ಲಿ ಅವರು ಆಡಬಾರ್ದು ಆಟಗಳು ಆಡ್ತಿದ್ದಾರೆ. ಒಂದು ಹೆಣ್ಣು ಮಗುಗೆ ಗೌರವ ಕೊಡದೆ ಇರೋ ಇವರು ಈ ರಾಜ್ಯದಲ್ಲಿ ಮತ್ತು ತನ್ನ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಎಷ್ಟು ಫ್ರೀಡಮ್ ಕೊಟ್ಟಿದ್ದಾರೆ ಅಂತೇಳ್ಬಿಟ್ಟು ಈ ಘಟನೆಯಿಂದನೇ ಗೊತ್ತಾಗ್ತದೆ. CT ರವಿ ಅವರಿಗೆ ಶೋಭೆ ತರೋ ವಿಚಾರ ಅಲ್ಲ ಇದು.